ನಮಸ್ತೆ ಎಲ್ರಿಗೂ ದಾತ್ರಿ ಆಸ್ಟ್ರೋವಿಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರೀತ. ಇವತ್ತಿನ ವಿಡಿಯೋದಲ್ಲಿ ಸಿಂಹ ರಾಶಿ ಅಂದರೆ ಸಿಂಹ ರಾಶಿ ಮತ್ತು ಸಿಂಹ ಲಗ್ನದವರ ಗುಣಲಕ್ಷಣಗಳು ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಸಿಂಹ ರಾಶಿ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ 5ನೆಯ ರಾಶಿಯಾಗಿದೆ. ಅಂದರೆ ಸ್ಟ್ಯಾಂಡರ್ಡ್ ಚಾರ್ಟಲ್ಲಿ 5th ಹೌಸ್ ಅನ್ನೋದು ಸಿಂಹ ರಾಶಿ. ಈ ರಾಶಿಯನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಸೂರ್ಯಗ್ರಹ. ಈ ಸಿಂಹ ರಾಶಿಯವರಲ್ಲಿ ಬೈ ಬರ್ತೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ಇರುತ್ತೆ. ಯಾಕಂದರೆ ಈ ರಾಶಿಯ ಅಧಿಪತಿ ಸೂರ್ಯ ಆಗಿರುವುದರಿಂದ ಸೂರ್ಯನನ್ನು ಆಸ್ಟ್ರಾಲಜಿಯಲ್ಲಿ ಗ್ರಹಗಳ ರಾಜ ಲೀಡರ್ಗೆ ಹೋಲಿಸ್ತಾರೆ. ಹಾಗಾಗಿ ಇವರಲ್ಲಿ ಬೈ ಬರ್ತೆ ನ್ಯಾಚುರಲಿ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ಈ ಸಿಂಹ ರಾಶಿಯವರು ವಾರ್ಮ್ ಹಾರ್ಟೆಡ್ ಪೀಪಲ್, ಅಂದರೆ ಬೇರೆಯವರ ಕಷ್ಟಕ್ಕೆ ಬೇಗನೆ ಮರಗ್ತಾರೆ. ಯಾರಾದರೂ ಕಷ್ಟ ಅಂತ ಬಂದರೆ ಅವರ ಕಷ್ಟವನ್ನು ತೀರಿಸುವುದಕ್ಕೆ ಏನು ಬೇಕಾದರೂ ಮಾಡ್ತಾರೆ. ಪರೋಪಕಾರ ದೃಷ್ಟಿ ಜಾಸ್ತಿ ಇರುತ್ತೆ. ಎಷ್ಟೇ ಶತ್ರು ಆದರೂ ಅವರನ್ನು ಕ್ಷಮಿಸುವಂಥ ಗುಣ ಇವರಲ್ಲಿರುತ್ತೆ. ಸಿಂಹರಾಶಿ ಸಿಂಹ ಲಗ್ನದವರ ಮುಂದೆ ಬೇರೆಯವರು ಬಂದು ದೈನ್ಯತೆಯಿಂದ ಏನು ಕೇಳಿದರೂ ಅದನ್ನು ಇವರು ಮಾಡಿಕೊಡ್ತಾರೆ. ಇವರನ್ನು ಸ್ವಲ್ಪ ಹೊಗಳಿದ್ರೆ ಸಾಕು, ಏನು ಬೇಕಾದರೂ ಮಾಡ್ತಾರೆ. ಇನ್ನು ಈ ಸಿಂಹ ರಾಶಿಯವರು ಹಾರ್ಡ್ ವರ್ಕ್ ಮಾಡುವ ವ್ಯಕ್ತಿಗಳಾಗಿರ್ತಾರೆ. ಯಾವುದೇ ಕೆಲಸ ಮಾಡಿದರೂ ಕೂಡ ಅದನ್ನು ಸಿನ್ಸಿಯರ್ ಆಗಿ ಮಾಡ್ತಾರೆ. ಮತ್ತು ಯಾವುದೇ ಕೆಲಸ ಅಂತ ಬಂದರೂ ಅದರಲ್ಲಿ ಪಾಸಿಟಿವ್ ಸೈಡ್ನ ನೋಡ್ತಾರೆ. ಅಂದರೆ ಅದರಲ್ಲಿ ನೆಗೆಟಿವ್ ಸೈಡ್ನ ಹೆಚ್ಚಾಗಿ ಹುಡುಕಲ್ಲ. ಪಾಸಿಟಿವ್ ಸೈಡ್ನ ಹುಡುಕುವಂಥ ಗುಣ ಇವರಲ್ಲಿ ಜಾಸ್ತಿ ಇರುತ್ತೆ. ಸಿಂಹರಾಶಿ ಸಿಂಹ ಲಗ್ನದವರು ಪ್ರತಿಯೊಬ್ಬರನ್ನು ಅರ್ಥ ಮಾಡ್ಕೊಳ್ತಾರೆ. ಆದರೆ ಇವರನ್ನು ಅರ್ಥ ಮಾಡ್ಕೊಳ್ಳೋರು ಮಾತ್ರ ತುಂಬ ಕಡಿಮೆ. ಇವರು ಆಲ್ಮೋಸ್ಟ್ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ, ಕಟುವಾಗಿ ಮಾತಾಡ್ತಾರೆ. ಇವರ ಮಾತು ಸ್ಪಷ್ಟವಾಗಿರುತ್ತೆ, ನೇರವಾಗಿರುತ್ತೆ. ಸೊ ಹಾಗಾಗಿ ಆ್ಯಕ್ಚುಲಿ ಈ ಸಿಂಹರಾಶಿಯಲ್ಲಿ ಮಖ ನಕ್ಷತ್ರ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ ನಕ್ಷತ್ರ ಬರುತ್ತೆ. ಈ ಪೂರ್ವ ಫಾಲ್ಗುಣಿ ನಕ್ಷತ್ರದ ಮೂಲಕ ಶುಕ್ರನ ಎನರ್ಜಿ ಇರುವುದರಿಂದ ಯಾರೇ ಬೇಜಾರು ಮಾಡಿಕೊಂಡ್ರೆ ಇವರಿಗೆ ಗೊತ್ತಿರುವವರು, ಇವರ ಫ್ರೆಂಡ್ಸ್ ಲೆವೆಲಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ಅಥವಾ ಕೊಲೀಗ್ ಇರಬಹುದು, ಯಾರಾದರೂ ಒಂದು ರೀತಿ ಬೇಸರದಲ್ಲಿ ಇದ್ದರೆ ಇವರು ಅವರ ಜೊತೆ ಡಿಸ್ಕಸ್ ಮಾಡಿ ಆ ಬೇಜಾರಿಂದ ಅವರನ್ನು ಹೊರಗೆ ತರುವಂಥ ಒಂದು ಗುಣ ಈ ರಾಶಿಯವರಲ್ಲಿರುತ್ತೆ. ಇದು ಅವರ ಸರೌಂಡಿಂಗ್ಸ್ ಏನಿರುತ್ತೆ ಅಲ್ಲಿ ಒಂದು ಒಳ್ಳೆ ರೆಪ್ಯುಟೇಷನ್, ಒಳ್ಳೆ ಹೆಸರು ತಂದುಕೊಡುತ್ತೆ. ಇವರ ಒಂದು ಲೀಡರ್ಶಿಪ್ ಸ್ಕಿಲ್ನ ಇನ್ನಷ್ಟು ಜಾಸ್ತಿ ಮಾಡ್ತಾ ಹೋಗುತ್ತೆ. ಇದು ಈ ರಾಶಿಯಲ್ಲಿ ಇರ್ತಕ್ಕಂಥ ಪ್ರಮುಖವಾದಂಥ ಗುಣ. ಈ ಸಿಂಹರಾಶಿ ಸಿಂಹ ಲಗ್ನದವರು ಆ ರಾಶಿಯ ಹೆಸರಿನಲ್ಲೇ ಇರುವಂತೆ ಸಿಂಹಗಳ ಥರ ಇರಲಿಕ್ಕೆ ಇಷ್ಟಪಡ್ತಾರೆ. ಸಿಂಹ ಕಾಡಿನ ರಾಜ ಅಲ್ವಾ, ಹಾಗಾಗಿ ಇವರು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಒಬ್ಬರ ಅಡಿಯಾಳಾಗಿ ಕೆಲಸ ಮಾಡಲಿಕ್ಕೆ ಇವರ ಮನಸ್ಸು ಒಪ್ಪಲ್ಲ. ಹಾಗಾಗಿ ಓನ್ ಬಿಸ್ನೆಸ್ ಮಾಡಬೇಕು ಅನ್ನುವಂಥದ್ದು ಇರುತ್ತೆ. ಇನ್ನು ನಾರ್ಮಲ್ ಕೆಲಸಕ್ಕೆ ಹೋದರೆ ತುಂಬ ಒತ್ತಡದ ಕೆಲಸ ಹಾಕಿದರೆ ಇವರು ಮಾಡುವುದಿಲ್ಲ. ಇವರು ಮಾಡುವ ಕೆಲಸದಲ್ಲೇ ಇವರ ಕೆಳಗೆ ಸ್ವಲ್ಪ ಜನ ಇರಬೇಕು. ಮ್ಯಾನೇಜರ್ ಆಗ್ಬೋದು, ಟೀಮ್ ಲೀಡರ್ ಆಗ್ಬೋದು, ಆ ಥರ ಕೆಲಸಗಳಲ್ಲೇ ಹೋಗ್ತಾರೆ. ಒಂದು ಸಂಸ್ಥೆಯ ಉನ್ನತ ಪದವಿಗೆ ಆ ಥರ ಕೆಲಸ, ಇಲ್ಲ ಪೊಲಿಟಿಷಿಯನ್ ಅಲ್ಲಿ ಹೋಗ್ಬೋದು. ಇನ್ನು ಈ ರಾಶಿಗೆ ಮಖ ನಕ್ಷತ್ರದ ಮೂಲಕ ಕೇತುವಿನ ಶಕ್ತಿ ಕೂಡ ಇದೆ. ಈ ರಾಶಿಯ ಅಧಿಪತಿ ಸೂರ್ಯ. ಹಾಗಾಗಿ ಈ ಕೇತು ಮತ್ತು ಸೂರ್ಯಗ್ರಹ ಒಂದು ಹೈ ಲೆವೆಲ್ ಕಾನ್ಫಿಡೆನ್ಸ್ನ ಕೊಡುತ್ತೆ. ಮತ್ತು ಇವರು ಏನೇ ಬೇಜಾರಾದರೂ ಕೂಡ ಇವರ ಎಮೋಷನ್ಸ್ನ ತಡೆಯುವಂಥ ಗುಣ ಈ ಕೇತು ಗ್ರಹ ಕೊಡುತ್ತೆ. ಕೇತು ಮತ್ತು ಸೂರ್ಯನ ಶಕ್ತಿ ಎರಡು ಒಟ್ಟಿಗೆ ಬಂದಾಗ ಮನಸ್ಸಿನಲ್ಲಿ ಏನೇ ಬೇಜಾರಿದ್ರೂ ಕೂಡ ಅದನ್ನು ಹೊರಗಡೆ ತೋರಿಸ್ಕೊಳ್ಳಲ್ಲ. ಎಲ್ಲಿ ಹೈಡ್ ಮಾಡಬೇಕು ಆ ಸಂದರ್ಭದಲ್ಲಿ ಅವರ ಫೀಲಿಂಗ್ಸ್ ಇರ್ಬೋದು, ಎಮೋಷನ್ಸ್ ಇರ್ಬೋದು, ಅದೆಲ್ಲದನ್ನು ತಡ್ಕೊಳ್ಳುವಂಥ ಒಂದು ಗುಣ ಈ ಕೇತು ಗ್ರಹ ಈ ರಾಶಿಯವರಿಗೆ ಕೊಡುತ್ತೆ. ಆದ್ದರಿಂದ ಎಂಥ ಕಷ್ಟದ ಸಂದರ್ಭ ಬಂದರೂ ಸಹ ಇವರ ಬೇಜಾರನ್ನು ಹೊರಗಡೆ ತೋರಿಸ್ಕೊಳ್ಳುವುದಿಲ್ಲ. ಇದೇ ಈ ರಾಶಿಯಲ್ಲಿ ಇರ್ತಕ್ಕಂಥ ಪ್ರಮುಖವಾದಂತಹ ಗುಣ. ಇನ್ನು ಈ ಸಿಂಹರಾಶಿಯವರು ಇವರ ಒಂದು ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಹಾಗೆ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಅವರಿಗೆ ಯಾವ ರೀತಿ ಸಪೋರ್ಟ್ ಬೇಕು ಆ ಸಪೋರ್ಟ್ ಕೊಡ್ತಾರೆ. ಅಂದರೆ ಫಿನಾನ್ಷಿಯಲ್ ಸಪೋರ್ಟ್ ಇರ್ಬೋದು, ಎಮೋಷ್ನಲ್ ಸಪೋರ್ಟ್ ಇರ್ಬೋದು, ಯಾವುದೇ ಥರದ ಸಪೋರ್ಟನ್ನು ಇವರು ತಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಕೊಡುವಂಥ ಮನಸ್ಸು ಈ ರಾಶಿಯವರಿಗಿರುತ್ತೆ. ಇನ್ನು ಆಲ್ರೆಡಿ ಹೇಳ್ದಂಗೆ ಈ ರಾಶಿಗೆ ಪೂರ್ವ ಫಾಲ್ಗುಣಿ ನಕ್ಷತ್ರದ ಮೂಲಕ ಶುಕ್ರನ ಶಕ್ತಿ ಇರುವುದರಿಂದ ಇವರು ಎಲ್ಲೇ ಇದ್ದರೂ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗುವಂಥದ್ದು ಜಾಸ್ತಿ ಇರುತ್ತೆ. ಇವರ ಒಂದು ಫ್ರೆಂಡ್ ಸರ್ಕಲಲ್ಲಿ ಇರ್ಬೋದು, ಫ್ಯಾಮಿಲಿಯಲ್ಲಿ ಇರ್ಬೋದು, ಇವರ ಒಂದು ಗ್ರೂಪಲ್ಲಿ ಇರ್ಬೋದು, ಕಾಲೇಜಲ್ಲಿ ಇರ್ಬೋದು, ಇವರ ಹವ್ಯಾಸದ ಮೂಲಕ ಇವರು ಹೈಲೈಟ್ ಆಗಿ ಇವರ ಸರೌಂಡಿಂಗ್ಸಲ್ಲಿ ಒಳ್ಳೆ ಹೆಸರು ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಇವರು ಹೈ ಲೆವೆಲ್ ಗೋಲ್ ಓರಿಯೆಂಟೆಡ್ ಪೀಪಲ್. ಜೀವನದಲ್ಲಿ ಒಂದು ದೊಡ್ಡ ಹಂತದ ಕೆಲಸನ ಮಾಡಬೇಕು ಅಥವಾ ದೊಡ್ಡ ಗುರಿಯನ್ನು ಸಾಧಿಸಬೇಕು ಅನ್ನುವಂಥ ಮನಸ್ಸಿರುವಂಥ ವ್ಯಕ್ತಿಗಳು. ಆದ್ದರಿಂದ ಇವರಿಗೆ ಹಾರ್ಡ್ ವರ್ಕಿಂಗ್ ಎಬಿಲಿಟಿನೂ ಇದೆ. ಹಾಗೆ ಇವರು ಗೋಲ್ ಓರಿಯೆಂಟೆಡ್ ಆಗಿರುವುದರಿಂದ ಇವರು ಗಿವ್ ಅಪ್ ಮಾಡೋದು ಕಡಿಮೆ. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಯಾಕಂದರೆ ಸೂರ್ಯ ಆಳ್ವಿಕೆ ಮಾಡುವುದರಿಂದ ಸೂರ್ಯ ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ನ ಕೊಡುವಂಥ ಗ್ರಹ. ಆದ್ದರಿಂದ ಇವರಲ್ಲಿ ಆ ಸೆಲ್ಫ್ ಕಾನ್ಫಿಡೆನ್ಸ್ ಇರುವ ಕಾರಣ
ಏನೇ ಡಿಸೈಡ್ ಮಾಡಿದರೂ ಆ ಹಂತಕ್ಕೆ ಹೋಗೇ ಹೋಗ್ತೀನಿ ಅನ್ನುವಂಥ ಛಲ ಇರುತ್ತೆ. ಇದು ನಿಮ್ಮ ಜಾತಕದಲ್ಲಿ ಸೂರ್ಯನ ಪ್ಲೇಸ್ಮೆಂಟ್ ಮತ್ತು ದಶಾಭುಕ್ತಿ ಸಪೋರ್ಟ್ ಇದರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಾಂದರೆ ಸೂರ್ಯ ವೀಕ್ ಆಗಿದ್ದರೆ ಅಥವಾ ದಶಾಭುಕ್ತಿ ಸಪೋರ್ಟ್ ಇಲ್ಲ ಅಂದರೆ ನಿಮ್ಮ ಗುರಿ ರೀಚ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಇವರು ತುಂಬ ಹಾನೆಸ್ಟ್ ಆಗಿರ್ತಾರೆ. ಯಾವುದೇ ಕೆಲಸ ತಗೊಂಡ್ರೂ ಕೂಡ ಹಾನೆಸ್ಟ್, ಪ್ರಾಮಾಣಿಕವಾಗಿ ಆ ಕೆಲಸನ ಮಾಡ್ತಾರೆ. ಅದು ಪ್ರೊಫೆಷನ್ಗೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಪರ್ಸನಲ್ ಲೈಫ್ ಇರ್ಬೋದು ಅಥವಾ ಪ್ರೀತಿನೇ ಇರ್ಬೋದು. ತುಂಬ ಹಾನೆಸ್ಟ್ ಆಗಿ ಕಮಿಟೆಡ್ ಆಗಿರುವಂಥ ಗುಣ ಈ ರಾಶಿಯವರಲ್ಲಿ ಜಾಸ್ತಿ ನೋಡ್ಬೋದು. ಇವರು ಯಾವತ್ತೂ ಇವರ ಒಂದು ಥಾಟ್ಸ್ ಏನಿರುತ್ತೆ ಅದಕ್ಕೆ ಹಾನೆಸ್ಟ್ ಆಗಿ ವರ್ಕ್ ಮಾಡುವಂತಹ ಗುಣ ಇರುತ್ತೆ ಇವರಲ್ಲಿ. ಈ ಸಿಂಹ ರಾಶಿಯವರು ತುಂಬ ಧೈರ್ಯವಂತರು, ನಿಷ್ಠಾವಂತರು, ನಿಯತ್ತನ್ನು ಉಳ್ಳವರು, ನಿಯಮಗಳನ್ನು ಪಾಲನೆ ಮಾಡುವವರಾಗಿರ್ತಾರೆ. ಆಲ್ರೆಡಿ ಹೇಳಿದ ಹಾಗೆ ಇವರು ಹಾರ್ಡ್ ವರ್ಕರ್, ಶ್ರಮಜೀವಿಗಳಾಗಿರ್ತಾರೆ. ಇನ್ನು ಇವರಿಗೆ ಎಜುಕೇಷನ್ ಮಾಡುವಾಗ, ವಿದ್ಯಾಭ್ಯಾಸ ಮಾಡುವಾಗ ಸ್ಟ್ರಗಲ್ ಇರುತ್ತೆ, ಯುದ್ಧ ಮಾಡಬೇಕಾಗುತ್ತೆ, ಟಫ್ ಸಿಚುವೇಶನ್ಗಳು ಎದುರಾಗುತ್ತೆ. ಆದರೆ ಇವರು ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ, ಅತಿ ಬುದ್ಧಿವಂತರಾಗಿರ್ತಾರೆ. ಯಾರನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು, ಯಾವ ಸಿಚುವೇಶನಲ್ಲಿ ಹೇಗಿರಬೇಕು, ಯಾರ ಹತ್ರ ಹೇಗೆ ನಡೆದುಕೊಳ್ಬೇಕು, ಇದೆಲ್ಲ ಇವರಿಗೆ ಗೊತ್ತಿರುತ್ತೆ. ಇನ್ನು ಸಿಂಹರಾಶಿ ಸಿಂಹ ಲಗ್ನದ ಹೆಣ್ಮಕ್ಕಳಿಗೆ ಮದುವೆಯ ನಂತರ ಭಾಗ್ಯೋದಯ ಆಗುತ್ತೆ. ಮದುವೆಯ ನಂತರ ತುಂಬ ಬದಲಾಗ್ತಾರೆ. ಕುಟುಂಬದ ಜವಾಬ್ದಾರಿ, ಮನೆಯ ಜವಾಬ್ದಾರಿ ತಗೊಳ್ಳುವಂಥ ಅವಕಾಶ ಬರುತ್ತೆ. ಇನ್ನು ಗಂಡಸರಿಗೆ, ಸಿಂಹರಾಶಿಯ ಪುರುಷರಿಗೆ ನಿಮ್ಮ ವೈಫ್ ಗಟ್ಟಿಗಿತ್ತಿಯಾಗಿರ್ತಾರೆ, ಎಲ್ಲ ನಿಭಾಯಿಸುವಂಥವರಾಗಿರ್ತಾರೆ. ಇನ್ನೊಂದೇನೆಂದರೆ ಇವರಿಗೆ ಇವರ ತಾಯಿನೇ ಅಥವಾ ತಾಯಿಯ ಮನೆಯವರೇ ಒಂದು ರೀತಿ ಕುಟುಕ್ತಾ ಇರ್ತಾರೆ. ಅಲ್ಲಿ ಏನೋ ಇದೆ, ಒಂದೇ ತಾಯಿಯನ್ನು ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ಇಲ್ಲ ತಾಯಿಗೆ ಆರೋಗ್ಯ ಪ್ರಾಬ್ಲಮ್ ಆಗಿರುತ್ತೆ, ಇಲ್ಲ ತಾಯಿ ಜೊತೆ ಇರಲಿಕ್ಕೆ ಬಿಡಲ್ಲ, ಇಲ್ಲ ತಾಯಿ ಜೊತೆ ಎಲ್ಲ ಹಂಚ್ಕೊಳ್ಳೋಕ್ಕಾಗಲ್ಲ, ಇಲ್ಲ ಚಿಕ್ಕ ವಯಸ್ಸಿಗೆ ತಾಯಿ ದೂರ ಆಗಿರ್ತಾರೆ, ತಾಯಿಯ ಅನುಬಂಧದಲ್ಲಿ ಕೊರತೆ, ಈ ಥರದ್ದು ಆಗುವಂಥದ್ದು ಜಾಸ್ತಿ ಇರುತ್ತೆ ಇವರಿಗೆ. ಇನ್ನೊಂದೇನೆಂದರೆ ಈ ಸಿಂಹರಾಶಿ ಸಿಂಹ ಲಗ್ನದವರಿಗೆ ಜೀವನ ಪರ್ಯಂತ ಹೇಳ್ಕೊಳ್ಳುವಷ್ಟು ಕಷ್ಟಗಳು ನಷ್ಟಗಳು ಬರುವುದಿಲ್ಲ. ಸುಖದ ಕೊರತೆ ಇಲ್ಲ ಇವರಿಗೆ. ನೀವು ಎಲ್ಲಿದ್ದರೂ ಬ್ರ್ಯಾಂಡೇ, ನೀವು ರಾಜನಂತೆ ಯೋಚನೆ ಮಾಡುವುದರಿಂದ ಹೀಗಿರಬೇಕಿತ್ತು ಹಾಗಿರಬೇಕಿತ್ತು, ದೊಡ್ಡದನ್ನು ಬಯಸ್ತೀರಿ, ಹಾಗಾಗಿ ಕೊರಗಿರುತ್ತೆ ಅಷ್ಟೇ. ಅದೊಂದಿರುತ್ತೆ ಸಿಂಹರಾಶಿ ಸಿಂಹ ಲಗ್ನದವರಿಗೆ. ಈ ಸಿಂಹರಾಶಿ ಅನ್ನೋದು ಅಗ್ನಿತತ್ವದ ರಾಶಿ, ಅಂದರೆ ಶಕ್ತಿ ಉತ್ಸಾಹ ಎಲ್ಲ ಜಾಸ್ತಿ, ಜೊತೆಗೆ ಸ್ಥಿರ ರಾಶಿ. ಸ್ಥಿರ ಅಂದರೆ ದೃಢತೆ, ಹಿಡಿದ ಕೆಲಸವನ್ನು ಬಿಡದೆ ಮಾಡುವಂಥದ್ದು, ನಿರಂತರತೆ, ಕಂಟಿನ್ಯೂಸ್ ಮಾಡುವಂಥದ್ದು, ಈ ಥರ ಗುಣಗಳು. ಈ ರಾಶಿಯಲ್ಲಿ ಜನಿಸಿದವರು ತುಂಬ ಪ್ರಾಮಾಣಿಕರು, ಆಮೇಲೆ ಸ್ವಾಭಿಮಾನ ತುಂಬ ಜಾಸ್ತಿ ಇರುತ್ತೆ, ವಿಶ್ವಾಸ ಅರ್ಹರು, ಅಂದರೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವವರು, ಪರೋಪಕಾರ ಮಾಡುವಂಥದ್ದು, ಬೇರೆಯವರಿಗೆ ಸಹಾಯ ಮಾಡುವಂಥದ್ದು. ಆದರೆ ಬೇರೆಯವರು ಇವರನ್ನು ಹೊಗಳಬೇಕು, ಪ್ರೀತಿ ಮಾಡಬೇಕು, ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಕೆಲವರು ಇವರನ್ನು ದುರುಪಯೋಗ ಕೂಡ ಪಡಿಸ್ಕೊಳ್ತಾರೆ. ಹಾಗೆ ಇವರು ಕಷ್ಟಪಟ್ಟು ಮೇಲೆ ಬರುವಂಥವರು, ಸೆಲ್ಫ್ ಎಫರ್ಟಿಂದ ಮೇಲೆ ಬಂದಿರ್ತಾರೆ. ಇನ್ನು ಸಿಂಹಲಗ್ನ ಸಿಂಹರಾಶಿಯವರು ಬೇರೆಯವರಿಗೆ ದುಡ್ಡು ಕೊಡುವಾಗ ಜಾಗ್ರತೆ ವಹಿಸಿ, ಮೋಸ ಆಗುವಂಥದ್ದಿರುತ್ತೆ. ಇನ್ನು ನಿಮ್ಮ ಪಾರ್ಟ್ನರ್ನ ಹೆಲ್ತ್ ಬಗ್ಗೆ ಕಾಳಜಿ ವಹಿಸಿ. ಇನ್ನು ನಿಮಗೆ ಹಲ್ಲು ನೋವು, ಹೊಟ್ಟೆ ನೋವು, ನರ ರಿಲೇಟೆಡ್ ಸಮಸ್ಯೆಗಳು ಬರುವಂಥದ್ದಿರುತ್ತೆ, ಅದರ ಬಗ್ಗೆ ನೋಡಿಕೊಳ್ಳಿ. ಸೊ ಡೈಲಿ ಸೂರ್ಯ ನಮಸ್ಕಾರ ಮಾಡುವುದು, ರಾಮರಕ್ಷಾ ಸ್ತೋತ್ರ ಮಂತ್ರ ಪಠಣೆ ಮಾಡುವುದು, ಡಿಸಿಪ್ಲಿನಲ್ಲಿ ಇರುವುದು, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಸೊ ಇದಿಷ್ಟು ಸಿಂಹರಾಶಿಯ ಸಾಮಾನ್ಯ ಗುಣಲಕ್ಷಣಗಳು. ನಿಮ್ಮ ನಕ್ಷತ್ರ ಯಾವುದು, ಆ ನಕ್ಷತ್ರದ ಬಗ್ಗೆ ಸ್ಟಡಿ ಮಾಡಿದಾಗ ಇದಿಷ್ಟರಲ್ಲಿ ನಿಮ್ಮಲ್ಲಿ ಯಾವ ಗುಣ ಜಾಸ್ತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಇದು ಇವತ್ತಿನ ಸಂಚಿಕೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ. ಎಲ್ರಿಗೂ ಒಳ್ಳೆಯದಾಗಲಿ.